ಜೋರಾದ ಚಪ್ಪಳೆ ನಿರಂತರವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಪೂಜ್ಯ ತಮ್ಮದೀಪ ಬಂದೇಜಿ ಅಣದೂರು ಬುದ್ಧವಿಹಾರ ಬೀದರ್ ಹಾಗೂ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಸಚಿವರು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀ ಶ್ರವಣ್ ಕುಮಾರ್ ಮಾನ್ವಿ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀ ಮಹಾಂತೇಶ್ ಭವಾನಿ ದೇವದುರ್ಗ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀ ಮರಿಲಿಂಗಪ್ಪ ಅರಿಕೆರ ಅವರನ್ನೆಲ್ಲ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ನಾವು ಸ್ವಾಗತಿಸೋಣ. ಶ್ರೀ ಬಾಲಪ್ಪ ಸಿರ್ವಾರ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆ ಶ್ರೀ ಅಮರೇಶ ಕುಪ್ಪೆಗುಡ್ಡ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1947ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವನ್ನು ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃಪಾಶೀರ್ವಾದದಿಂದ ಇಂದಿನ ದಿವಸ ಪ್ರತಿಭಾ ಪುರಸ್ಕಾರದ ನಿಮಿತ್ತ ಈ ಕಾರ್ಯಕ್ರಮವನ್ನು ತಿಳಿಸಲಾಗಿದೆ. ಈಗ ತ್ರಿಶಾನ ಪಂಚಸಲದೊಂದಿಗೆ ನಾವು ಈ ಕಾರ್ಯಕ್ರಮ ಆರಂಭಿಸಲಿದ್ದೇವೆ. ಎಲ್ಲರೂ ಕೈ ಜೋಡಿಸಬೇಕು. ನಾವು ಹೇಳ್ದಂಗೆ ಹೇಳಬೇಕು. ಬುದ್ಧಂ ನಮಾಮಿ ಧಮ್ಮಂ ನಮಾಮಿ ಸಂಘ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಚಾಮಿ ತೃತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ತೃತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ತೃತೀಯಂಪಿ ಸಂಘಂ ಗಚ್ಚಾಮಿ ಪಾಣಾತಿಪಾತಾ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಸಾಧು ಸುಖಿ ದಿಗಾಯಿ ಭವ ಮಂಗಳ ಈ ಕಾರ್ಯಕ್ರಮದಲ್ಲಿ
ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಾಗೂ ಗೌತಮ ಬುದ್ಧರವರಿಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂತಹ ಮತ್ತು ರಾಯಚೂರಿನಲ್ಲಿ ಕಾರ್ಯಕ್ರಮ ಅಂದರೆ ನಮ್ಮ ಬೋಸ್ದಾಸ್ ಸರ್ ಇರಲೇಬೇಕು ಅಂತ ಕಾರ್ಯಕ್ರಮಗಳಿಗೆ ಇಂತಹ ಸರಳ ಜೀವಿಯಾಗಿರ್ತಕ್ಕಂತಹ ನಮ್ಮ ಮಧ್ಯೆ ಇವತ್ತು ಸನ್ಮಾನ್ಯ ಶ್ರೀ NS ಬೋಸ್ರಾಜ್ ಸರ್ ಅವರಿದ್ದಾರೆ. ಸಚಿವರು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಸರ್ಕಾರ ರಾಯಚೂರು ಬೆಂಗಳೂರು. ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಚಳವಳಿ ಮಹಾಸಭಾ ಜಿಲ್ಲಾ ಸಮಿತಿ ಮಹಿಳಾ ವಿಭಾಗ ರಾಯಚೂರು SSLC ದ್ವಿತೀಯ PUC ಹಾಗೂ ಸ್ನಾತಕೋತ್ತರ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಸಾಂಜೆ ಉದ್ಯೋಗಿಸಬೇಕಂತ ಪೂಜ್ಯ ಧರ್ಮದೀಪ ಮಂದೇಜಿಯವರಿಗೆ ವಂದಿಸಿ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವಂಥ ಕರ್ನಾಟಕ ರಾಜ್ಯ ಚಳವಳಿ ಮಹಾಸಭಾ ಜಿಲ್ಲಾ ಸಮಿತಿ ಮಹಿಳಾ ವಿಭಾಗ ಶ್ರೀಮತಿ ಅರ್ಚನಾ ತಾಯಮ್ಮ ಸರ್ಕಾರಿ ಅವರಿಗೆ ಹಾಗೂ ರಾಜ್ಯಾಧ್ಯಕ್ಷರಾಗಿ ಸಂಘಟನೆಯಲ್ಲಿ ಸಾಕಷ್ಟು ಜನರನ್ನ ಮತ್ತು ಈಗಾಗಲೇ ನಮ್ಮೆಲ್ಲ ಗಣ್ಯಮಾನ್ಯರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಪ್ರೀತಿಯ ಮಕ್ಕಳೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಪ್ರಥಮವಾಗಿ ನಾನು ವಿಶ್ವಕಂಡ ಅತ್ಯಂತ ಮಹಾನ್ ಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನಗಳನ್ನು ಸಲ್ಲಿಸಿ ಇಂದಿನ ಈ ಕಾರ್ಯಕ್ರಮಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಎಲ್ಲ ಮಹಿಳಾ ಸಂಘದ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಅವ್ರಿಗೆ ಸ್ಫೂರ್ತಿ ತಂದಿರ್ತಕ್ಕಂಥ ರಾಜ್ಯದ ಅಧ್ಯಕ್ಷರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸ್ತೇನೆ. ನಾವು ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರಗಳು ವಿವಿಧ ಜಾತಿಗಳ ಸಮಾಜಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ಆದರೆ ಇಲ್ಲಿವರೆಗೂ ರಾಯಚೂರಿನಲ್ಲಿ ಮಹಿಳಾ ಸಂಘಟನೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಆದರೆ ಇಡೀ ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಮಹಿಳೆಯರೆಲ್ಲ ಸಂಘಟಿತರಾಗಿ ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡು ಜನರಿಗೆ ವಿವಿಧ ಸಮಾಜಗಳಿಗೆ ಮಾರ್ಗದರ್ಶಿಯಾಗಿದೆ ಅಂತೇಳಿ ನಾನು ನಂಬಿದ್ದೀನಿ. ಶಿಕ್ಷಣ ವಿಷಯದಲ್ಲಿ ನಮಗೆಲ್ಲ ಗೊತ್ತಿದ್ದಂತೆ ಈ ಕಲ್ಯಾಣ ಕರ್ನಾಟಕ ಪ್ರದೇಶ ಅತ್ಯಂತ ಹಿಂದುಳಿದ ಪ್ರದೇಶ ಆಗಿ ಶೈಕ್ಷಣಿಕವಾಗಿ ಪ್ರೋತ್ಸಾಹಿಸಬೇಕಂತ ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳು ತರ್ತಾ ಇದೆ. ಆದರೂ ಇನ್ನೂ ನಾವು ಈ ವರ್ಷದ ಪರಿಸ್ಥಿತಿ ನೋಡಿದಾಗ ಸಹಿತ ಕೊನೆ ಭಾಗದಲ್ಲಿ ಇದ್ದೀವಿ. ಪೂಜೆಗಿರ್ತಕ್ಕಂಥ ಬೀದರ್ನಲ್ಲಿ ಹಿಡಿದು ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಳ್ಳಾರಿ ಈ ರೀತಿ ಇದೆ ನಮ್ಮದು 33 ಸ್ಥಾನ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಪ್ರೋತ್ಸಾಹಿಸುವಂಥ ಕೆಲಸಗಳು ನಾವು ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಅಂದ್ಕೊಂಡು ಪೋಷಕರು ಕರೆದು ಮಕ್ಕಳನ್ನ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಭಾಳ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕೆಲಸ ಅಂತೇಳಿ ನನ್ನ ನಂಬಿಕೆ. ಅದರ ಜೊತೆಯಲ್ಲಿ ಇವತ್ತು ಈ ಸೆಲ್ವಾದಿ ಸಮಾಜದಲ್ಲಿ ಸಾಕಷ್ಟು ವಿಚಾರವಂತರು, ಬುದ್ಧಿವಂತರು ಮತ್ತು ಸಾಕಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಆಡಳಿತದಲ್ಲಿ ಸಹಿತ ಅತ್ಯಂತ ಅನೇಕ ಪ್ರಮುಖರು ಇದ್ದಾರೆ. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಸಮಾನತೆ, ರಾಜಕೀಯ, ಶಿಕ್ಷಣ ವಿಷಯಗಳ ಸಹಿತ ಇವತ್ತು ನಾವು ಇಡೀ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ನೋಡಿದಾಗ ಅನೇಕ ಮಹಾನ್ ನಾಯಕರು ನಾವು ನೋಡ್ತೀವಿ. ಹೀಗಾಗಿ ಈ ಸಮಾಜ ಅತ್ಯಂತ ಪ್ರಮುಖರು ಹೊಂದಿರತಕ್ಕಂಥದ್ದು, ಅತ್ಯಂತ ಉತ್ತಮ ಆಡಳಿತಗಾರರು ಹೊಂದಿರತಕ್ಕಂಥದ್ದು, ಅತ್ಯಂತ ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಹೊಂದಿರತಕ್ಕಂಥ ಈ ಸಲವಾದಿ ಸಮಾಜಕ್ಕೆ ಅತ್ಯಂತ ಗೌರವ ಇರ್ತಕ್ಕಂಥದ್ದು. ಈ ದಿಶೆಯಲ್ಲಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದ್ರೆ ಇವತ್ತಿಗಾಗಲೇ 600 ಪ್ರೋಗ್ರಾಮ್ ಬಂದಿರಿ. ಬೆಳಗ್ಗೆ ಬಂದು ಈ ಮತ್ತೆ ಜಾರಿಯಾಡಿಗೆ ಹೋಗ್ಬೇಕಾದ್ರೆ ಕಾಯ್ದೆ ಇದ್ದಾರೆ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರೆ ಇವತ್ತು ತಾವು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಇದೇ ರೀತಿಯಾಗಿ
ಮಹಿಳಾ ಸಂಘಟನೆ ಎಲ್ಲರಿಗೂ ಮಾರ್ಗದರ್ಶನ ನೀಡುವಂಥ ರೀತಿಯಲ್ಲಿ ಪ್ರತಿ ವರ್ಷ ಮಕ್ಕಳಿಗೆ ಪ್ರೋತ್ಸಾಹಿಸ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡು ಈ ಭಾಗದ ಶೈಕ್ಷಣಿಕ ಹೆಚ್ಚಿನ ಒತ್ತು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಇಂತಹ ಅತಿ ಮುಖ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿರ್ತಕ್ಕಂಥ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. कारुणिक तथागत भगवान बुद्ध बोधिसत्व परम पूज्य डॉक्टर बाबा साहेब अंबेडकर ಅವರ ವಿಚಾರಧಾರೆಗಳಿಗೆ ಪಂಚಾಯತ್ ಪ್ರಣಾಮಿ ಮಹಾಸಭಾ ಜಿಲ್ಲಾ ಸಮಿತಿ ಮಹಿಳಾ ವಿಭಾಗ ವಿಶೇಷವಾಗಿ ರಾಯಚೂರಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ವಿಷಯ ತಿಳಿದು ನಮಗೆ ಬಹಳ ಸಂತೋಷ ಆಯಿತು. ಬಾಬಾ ಸಾಹೇಬರು ಮಹಿಳೆಯರಿಗೆ ಬಹಳ ಆದ್ಯತೆ ಕೊಡ್ತಕ್ಕಂಥವ್ರು. ಮಹಿಳೆಯರು ಒಂದು ವೇಳೆ ಆ ವಿಚಾರ ಒಪ್ಕೊಂಡ್ರು ಅಂತಂದ್ರೆ ಆ ಮನೆತನ, ಆ ಸಮಾಜ, ಆ ದೇಶ ಒಂದು ಒಳ್ಳೆಯದಾಗಿ ಬೆಳೆಯುತ್ತಕ್ಕಂಥ ವಿಚಾರ ಅವರು ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯೆ ಯಾರಿಗೂ ಸೊತ್ತಲ್ಲ. ತಾನಾಗೆ ಯಾವುದೇ ದೇಶದವರಿರಲಿ, ಯಾವುದೇ ಸಮಾಜದವರಿರಲಿ, ಯಾವುದೇ ಭಾಗದವರಿರಲಿ, ಯಾವುದೇ ಜಾತಿಯವರಿರಲಿ, ಯಾವುದೇ ಪಂಗಡದವರಿರಲಿ, ಅವರು ಚಿತ್ತಿಟ್ಟು ಆ ವಿದ್ಯೆಯನ್ನು ಕಲಿತಾರಂತಂದ್ರೆ ಅದು ಕರಗತ ಮಾಡಿಕೊಂಡು ಅವರು ದೇಶದ, ತನ್ನ ಸಮಾಜದ ಅಷ್ಟೇ ಅಲ್ಲ ತನ್ನ ಕುಟುಂಬದ, ತನ್ನ ಹಿರಿಯರ ಒಂದು ಗೌರವವನ್ನು ಸಾಧಿಸಿ ಈ ಜಗತ್ತಿಗೆ ಅವರು ಏನು ಮಾಡ್ತಾರಂತಂದ್ರೆ ವಿದ್ಯಾ ಏನು ಮಾಡ್ತದಂದ್ರೆ ಈ ಮನುಷ್ಯನಿಗೆ ವಿದ್ವಾನ್ ಮಾಡ್ತದೆ. ವಿದ್ಯದ ಒಂದು ಆ ಮಹತ್ವ ಅದು ಈ ಜಗತ್ತಿಗೆ ತೋರಿಸ್ಕೊಡ್ತದೆ. ವಿಶ್ವವರ್ಧನಂಬು ಈ ವಿಶ್ವವನ್ನೇ ಹುರಿದುಂಬಿಸ್ತಕ್ಕಂಥದ್ದು, ವಿಶ್ವವನ್ನೇ ಶಿಖರಕ್ಕೆ ಹೋಗ್ತಕ್ಕಂಥದ್ದು, ಅವರ ಅಭಿವೃದ್ಧಿಗಾಗಿ, ಅವರ ಏಳಿಗೆಗಾಗಿ, ಅವರ ಶ್ರೇಷ್ಠಿಗಾಗಿ, ಅವರ ಉನ್ನತಿಗಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ವಿದ್ಯೆ ಮಾಡ್ತದೆ. ಅದಕ್ಕಾಗಿ ವಿಶ್ವವರ್ಧನಂಬು ವಿದ್ಯಾಧನುಮರ ಲಲಿತ ಸುಗುಡು ಜಾಲ ತೆಲುಗು ಬಾಲ. ತನ್ನ ಮಕ್ಕಳಿಗೆ ಹೇಳ್ತಾರೆ, ತೆಲುಗು ಮಕ್ಕಳೇ, ನೀವು ವಿದ್ಯೆಯನ್ನು ಕಲಿತು ಈ ಜಗತ್ತಿಗೆ ಏನು ಮಾಡಿರಿ, ಹುರಿದುಂಬಿಸ್ರಿ. ಜಗತ್ತಿನಲ್ಲಿ ಏನು ಅಸೂಯೆ, ದ್ವೇಷ, ಮೋಹ, ಕತ್ತಲೆ ಇದೆಯಲ್ಲ, ಅವಿದ್ಯೆ ಅಲ್ಲ, ಆ ಅವಿದ್ಯೆಯನ್ನು ಅಳಿಸಾಕ್ರಿ. ಬುದ್ಧರು ಕೂಡ ಅದೇ ಹೇಳ್ತಾರೆ, ಅವಿದ್ಯಾ ಪಚ್ಚಾಯ ಸಂಕಾರ, ಸಂಕಾರ ಪಚ್ಚಾಯ ವಿಜ್ಞಾನ, ವಿಜ್ಞಾನ ಪಚ್ಚಾಯ ನಾಮರೂಪ, ನಾಮರೂಪ ಪಚ್ಚಾಯ ಸಲಾಯತನ. ಈ ರೀತಿ ಈ ಅವಿದ್ಯೆ ಅಂತಕ್ಕಂಥದ್ದೇ ನಮ್ಮ ದರಿದ್ರಕ್ಕೆ ಕಾರಣ. ಅವಿದ್ಯೆಯಿಂದ ನಾವು ವಿದ್ಯದ ಕಡೆ ಬರಬೇಕು, ಕತ್ತಲೆಯಿಂದ ಬೆಳಕಿನ ಕಡೆ ಬರಬೇಕು. ಬೆಳಕಿನ ಬಂದ ಮೇಲೆ ನಮಗೆ ಗೊತ್ತಾಗ್ತದ ಎಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ, ಎಲ್ಲಿ ನಮಗೆ ಶೋಷಣೆ ಮಾಡ್ತಾ ಇದ್ದಾರೆ, ನಾವು ಏನಾಗಬೇಕು, ಈ ಶೋಷಣೆಗೆ ನಾವು ಹೆಂಗೆ ಕಡಿವಾಣ ಹಾಕಬೇಕು ಅಂತಕ್ಕಂಥ ವಿಚಾರ ಬಾಬಾ ಸಾಹೇಬರು ತಿಳ್ಕೊಂಡಿದ್ರು. ಬುದ್ಧರ ವಿಚಾರಗಳು ಅವರಿಗೆ ಪ್ರೇರಣೆ ಆದವು. ವಿದ್ಯಾರ್ಥಿಗಳಿಗೆ ಇಷ್ಟು ಹೇಳ್ತೀನಿ, ವಿದ್ಯಾ ಅಂತಂದರೆ ಈ ಶಿಕ್ಷಣ, ಅರ್ಥಿ ಅಂದರೆ ಬೇಡೋದು. ಅಂದರೆ ಈ ವಿದ್ಯೆ ಬೇಡ್ತಕ್ಕಂಥ ಮಕ್ಕಳು, ಈ ಭಿಕ್ಷೆ ಬೇಡ್ತಕ್ಕಂಥ ಮಕ್ಕಳು, ಭಿಕ್ಷೆ ಬೇಡ್ತಕ್ಕಂಥ ಧಿಕಾರಿಗಳಲ್ಲಿ ಶ್ರೇಷ್ಠ ಆಗಿರ್ತಕ್ಕಂಥದ್ದು ವಿದ್ಯಾ. ಆ ವಿದ್ಯೆ ಬೇಡ್ತಕ್ಕಂಥವ್ರು ಕ್ಲಾಸ್ ರೂಮ್ದಲ್ಲಿ ಬಹಳ ಅಚ್ಚುಕಟ್ಟೆಯಿಂದ ಚಿತ್ತಿಟ್ಟು ಮನಸ್ಸು ಏಕಾಗ್ರ ಚಿತ್ತದಿಂದ ಕೇಳಬೇಕು. ನಿಮ್ಮ ಮೇಷ್ಟ್ರ ಪ್ರತಿಯೊಂದು ಮಾತು, ನಿಮ್ಮ ಮೇಡಮರ ಪ್ರತಿಯೊಂದು ಶಬ್ದ ಉಸಿ ಹೋಗಬಾರ್ದು. ನೀವು ಭಾಳ ಚಿತ್ತಿಟ್ಟು ಕೇಳಬೇಕು. ಚಿತ್ತಿಲ್ಲದ ಹುಡುಗೆ ಸುತ್ತಿದಡೆ ಫಲವೇನು, ಎತ್ತುಗಾಣ ಹೊತ್ತುತ್ತಾ ನಿಂತಿದರೆ ಸುತ್ತಿ ಬಂದಂತೆ ಸರ್ವಜ್ಞ. ಕರ್ನಾಟಕದಲ್ಲಿ ಸರ್ವಜ್ಞ ಆಗಿರ್ತಕ್ಕಂಥವ್ರು ಹೇಳ್ತಾರೆ, ಚಿತ್ತಿಲ್ಲದೆ ಏನೂ ಕೆಲಸ ಆಗಲ್ಲ. ಈ ಮನಸ್ಸೇ ಮುಂದಾಳತ್ವ, ಮನಸ್ಸೇ ಎಲ್ಲ ಕೆಲಸಕ್ಕೆ ಮೂಲ. ನಮ್ಮ ಅಳಿವಿಗೆ, ಉಳಿವಿಗೆ, ನಮ್ಮ ಅವನತಿಗೆ ಕಾರಣ ನಮ್ಮ ಮನಸ್ಸು. ನಮ್ಮ ಮನಸ್ಸಿಗೆ ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು. ಬುದ್ಧರು ಹೇಳ್ತಾರೆ, ಮನೋ ಕುಬ್ಬಂಗಮಾದಮ್ಮ ಮನೋಶಟ್ಟ ಮನೋಮಯ ಮನಸಾಚಿತೋ ಕುದಟ್ಟೇನ ಭಾಸತಿವ ಕರುತಿವ ತಥೋ ನಮ್ಮ ದುಃಖ ಮನವೇತಿ ಚಕ್ಕು ತೋಪದಂ. ಮನಸ್ಸೇ ಮಾನಸಿಕ ಸ್ಥಿತಿಗಳ ಮೂಲ, ಮಾನಸೇ ಮುಂದಾಳತ್ವ. ಮನಸ್ಸಿನಿಂದಲೇ ಒಳ್ಳೆ ಕೆಲಸ, ಮನಸ್ಸಿನಿಂದಲೇ ಕೆಟ್ಟ ಕೆಲಸ. ಒಂದು ವೇಳೆ ನಾವು ಪ್ರತಿಷ್ಠಿತ ಮನಸ್ಸಿನಿಂದ, ಕೆಟ್ಟ ಮನಸ್ಸಿನಿಂದ ವಿಚಾರ ಮಾಡಿದರಿತು, ಮಾತಾಡಿದರಿತು, ಕೆಲಸ ಮಾಡಿದರಿತು, ಅದರ ಎಲ್ಲ ಪರಿಣಾಮಗಳು ಕೆಟ್ಟದಾಗಿ ಬರ್ತಾವೆ. ಅದೇ ಮುಂದಿನ ಗಾತ್ರದಲ್ಲಿ ಧಮ್ಮಪದದ ಜೋಡಿ ವರ್ಗದಲ್ಲಿ 2ನೇ ಗಾತ್ರದಲ್ಲಿ ಬುದ್ಧರು ಹೇಳ್ತಾರೆ, ಪ್ರಸನ್ನ ಚಿತ್ತದಿಂದ, ಒಳ್ಳೆ ಮನಸ್ಸಿನಿಂದ ಚಿತ್ತಿಟ್ಟು ನಾವು ವಿದ್ಯಾಭ್ಯಾಸ ಮಾಡಿದೆವು ಅಂತಂದ್ರೆ ಆ
ಒಳ್ಳೆ ಮನಸ್ಸಿನಿಂದ ಆಡಿರ್ತಕ್ಕಂಥ ಮಾತುಗಳಾಗಲಿ, ವಿಚಾರಗಳಾಗಲಿ ಮತ್ತು ಕೆಲಸಗಳಾಗಲಿ ಅದರ ಪರಿಣಾಮಗಳು ಯಾವಾಗಲೂ ಒಳ್ಳೆಯದಾಗಿ ಬರ್ತಾವ. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ನೀವು ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ರಿ. ಮತ್ತು ವಿದ್ಯಾಭ್ಯಾಸ ಮಾಡೋ ಹೊತ್ತಿಗೆ ನೀವು ಬಹಳಷ್ಟು ಜಾಗೃತರಾಗಿರಬೇಕು. ಅಪ್ಪ ಮಾದೇನ ಅಂದ್ರೆ ನೀವು ಜಾಗೃತರಾಗಂತಾರೆ ಬುದ್ಧರು. ಏನ್ರಿ ತಂಗಿ ಕೇಳ್ರಿ, ನಿಮ್ಗೆ ಜಾಗೃತಾಗಿ ಕ್ಲಾಸ್ದಾಗ ಕೇಳಬೇಕು ನೀವು. ವಿತೌಟ್ ಪ್ರಿಪರೇಷನ್ you won't go, sir. Those who are teachers, you must and should prepare your subject, then you can enter in the class. If your teacher will enter in the class, then what they are telling about subject, ಆ ವಿಷಯದ ಬಗ್ಗೆ ಏನು ಹೇಳ್ತಾರೆ, ಅವರು ಪ್ರೇರಣೆ ಕೊಡ್ತಾರೆ. ಅವರು ಕೆಲವರು ಡೀಟೇಲ್ ಆಗಿ ಹೇಳ್ತಕ್ಕಂಥ ಟೀಚರ್ ಇರ್ತಾರೆ, ಕೆಲವರು ಪ್ರೇರಣಾದಾಯಕವಾಗಿರ್ತಕ್ಕಂಥ ಪ್ರೇರಣೆ ಕೊಟ್ಟು ಅವ್ರು ಏನು ಮಾಡ್ತಾರೆ ಅಂತಂದ್ರೆ ವಿಚಾರ ಮಾಡ್ತಾರೆ. ಆವಾಗ ನಾವೇನು ಮಾಡ್ಬೇಕಂತಂದ್ರೆ ಭಾಳ ಜಾಗರೂಕತೆಯಿಂದ ಕೇಳಬೇಕು. ಯಾವುದೇ ವಿಷಯ ಇರ್ಬೋದು, ಅದು ಸೈನ್ಸ್ ಇರ್ಬೋದು, ಅದು ಕಾಮರ್ಸ್ ಇರ್ಬೋದು, ಅದು ಆರ್ಟ್ಸ್ ಇರ್ಬೋದು, ಟೆಕ್ನಿಕಲ್ ಇರ್ಬೋದು, ನಾನ್ ಟೆಕ್ನಿಕಲ್ ಇರ್ಬೋದು. ವಾಟ್ ಎವರ್ ಮೇ ಬಿ, ಯು ಮಸ್ಟ್ ಅಂಡ್ ಶುಡ್ ಗಿವ್ ಮೋರ್ ಕಾನ್ಸಂಟ್ರೇಷನ್ ಆನ್ ಯುವರ್ ಸಬ್ಜೆಕ್ಟ್. ಜಿಲ್ಲಾ ಘಟಕ, ಮಹಿಳಾ ವಿಭಾಗ ಘಟಕಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಯಾಕೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಬೇಕು ಅನ್ನೋದಾದ್ರೆ, ಇವತ್ತು ನಮ್ಮ ಸಮಾಜದ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕವಾಗಿ ಪ್ರೋತ್ಸಾಹಿಸುವಂತದ್ದು, ಬೆನ್ನು ತಟ್ಟುವಂತ ಕೆಲಸ ಮಾಡಬೇಕಾಗಿದೆ. ಯಾಕೆ ಈ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಇವತ್ತು ಶಿಕ್ಷಣ ಇಲ್ಲದೆ ನಾವು ಏನನ್ನೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಿಮ್ಮೆಲ್ಲರ ಕಣ್ಮುಂದೆ ಇರುವಂತಹ ಸವಾಲುಗಳು. ಅಂತ ಸ್ಥಿತಿಯಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಇವತ್ತೇನು ಎಲ್ಲೋ ಈ ಸಮಾರಂಭದಲ್ಲಿ ಸನ್ಮಾನಗೊಳ್ಳುತ್ತಿದ್ದೀವಿ. ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕಿವಿಮಾತನ್ನ ಹೇಳಲಿಕ್ಕೆ ಬಯಸೋದು ಏನಂತ ಹೇಳಿದ್ರೆ, ಇವತ್ತು ಎಲ್ಲವೂ ಕೂಡ ಕಾಂಪಿಟೇಟಿವ್ ಫೀಲ್ಡ್ ಇದೆ, ಸ್ಪರ್ಧಾತ್ಮಕ ಈ ಯುಗದಲ್ಲಿ ನಾವು ಕಾಂಪಿಟೇಷನ್ ಆಗಿ ಶೈಕ್ಷಣಿಕವಾಗಿ ಮುಂದೆ ಹೋದ್ರೆ ನಾಳೆ ಈಗಾಗಲೇ ಮೇಡಮ್ ಅವರು ಹೇಳ್ತಿದ್ರು, ವಿದ್ಯೆ ಇಲ್ಲದವರ ಬಾಳು ಹದ್ದಿಗಿಂತಲೂ ಕಡೆ ಅನ್ನುವಂಥದ್ದು. ಮೊದಲನೇ ಅಸ್ತ್ರ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಹಾಗೆ, ನಾವು ಮೊದಲು ಶಿಕ್ಷಣ, ನಂತರ ಸಂಘಟನೆ, ನಂತರ ಹೋರಾಟ ಅನ್ನುವಂತ ಈ ಮೂರು ತ್ರಿಸೂತ್ರಗಳನ್ನು ಅಳವಡಿಸಿಕೊಂಡು ಶಿಕ್ಷಣದಲ್ಲಿ ನಾವು ಮುಂದುವರೆದಾಗ ಮಾತ್ರ ನಮ್ಮ ಸಮಾಜವನ್ನ ಮುಂದೆ ತರಲಿಕ್ಕೆ ಸಾಧ್ಯ ಇದೆ ಅಂತ ವಿಚಾರದಲ್ಲಿ ಇವತ್ತು ಮಹಿಳಾ ಸಂಘಟನೆಯಲ್ಲಿ ಕೆಲಸ ಮಾಡಿದೆ. ನಿಜವಾಗ್ಲೂ ಕೂಡ ಅತ್ಯಂತ ಶ್ಲಾಘನೀಯ ವಿಚಾರ ಅನ್ನುವುದರ ಜೊತೆಗೆ ಇವತ್ತು ನಾನು ವಿದ್ಯಾರ್ಥಿಗಳೇನು ಎಲ್ಲ 150ಕ್ಕೂ ಮೇಲ್ಪಟ್ಟು ವಿದ್ಯಾರ್ಥಿಗಳು ಸನ್ಮಾನಗೊಳ್ತಿದ್ದೀರಿ. ನೀವೆಲ್ಲರೂ ಕೂಡ ಇವತ್ತಿನ ಈ ಸನ್ಮಾನವನ್ನ ಸ್ವೀಕರಿಸಿದ ನಂತರ ನಿಮ್ಮ ಮೇಲೆ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾಕೆ ಈ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಅನ್ನೋದಾದ್ರೆ, ಶಿಕ್ಷಣ ಯಾವತ್ತೂ ಕೂಡ ತನ್ನಷ್ಟಕ್ಕೆ ತಾನೇ ಸುಲಭವಾಗಿ ಲಭಿಸುವಂತದ್ದಲ್ಲ. ನಾವು ಅದಕ್ಕೆ ತಕ್ಕ ಹಾಗೆ ಕಷ್ಟಪಟ್ಟು ಓದಿ ಶ್ರಮ ಪಟ್ಟಾಗ ಮಾತ್ರ ನಾವು ಏನಾದರೂ ಉನ್ನತ ಹುದ್ದೆಗಳನ್ನ ದಕ್ಷಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾವು ಡಾಕ್ಟರ್ಸ್, ನೀಟ್, ಇಂಜಿನಿಯರಿಂಗ್, IAS, KAS ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ತುಂಬಾ ಕಷ್ಟಪಟ್ಟು ಓದಿದಾಗ ಮಾತ್ರ ಈ ಎಲ್ಲ ಗೋಲ್ಗಳನ್ನು ಹೊಡೆಯಲಿಕ್ಕೆ ಸಾಧ್ಯ ಇದೆ. ಈಗ ನಾವು ಈಗಾಗಲೇ ನಮ್ಮ ಕಣ್ಮುಂದೆ ಇದೆ, ನೀಟ್ನಲ್ಲಿ ನಮ್ಮ ಸಮಾಜದ ಬಂಧುಗಳು ಎಷ್ಟು ಜನ ಡಾಕ್ಟರ್ ಸೀಟ್ ಸಿಗ್ತಾ ಇದೆ, ಎಷ್ಟು ಜನಕ್ಕೆ ಇಂಜಿನಿಯರಿಂಗ್ ಸಿಗ್ತಾ ಇದೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಅನ್ನುವಂತಹದ್ದು. ಆಮೇಲೆ KAS, IAS ಇವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ಮಕ್ಕಳನ್ನು ನಾವು ಅಣಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಅವರಿಗೆ ಸಾಧ್ಯವಾದಷ್ಟು ಕೂಡ ತನು ಮನ ಧನದಿಂದ ನಾವು ಈ ರೀತಿಯಾದಂತಹ ಕಾರ್ಯಕ್ರಮಗಳ ಮೂಲಕ ಇವತ್ತೇನು ಮಹಿಳಾ ಸಂಘಟನೆ ಮಾಡಿದೆ, ಮುಂಬರುವಂತಹ ದಿನಮಾನಗಳಲ್ಲಿ ಒಳ್ಳೆ ಕ್ರಿಯಾಶೀಲರಾಗಿ ನಮ್ಮ ಸಮಾಜದ ಬಡ ವಿದ್ಯಾರ್ಥಿಗಳು ಏನಾದ್ರೆ ನನಗೆ ಒಂದು ನೆನಪಿಗೆ ಬರ್ತದೆ. ಯಾರೋ ಒಬ್ಬ ವಿದ್ಯಾರ್ಥಿನಿ ಮೆಡಿಕಲ್ ನವೋದಯ ಕಾಲೇಜಲ್ಲಿ ಅಡ್ಮಿಷನ್ ಆಗಿತ್ತು, ಫೀಸ್ ಕಟ್ಟಕ್ಕಿಲ್ಲದೆ ಕೂಡ ಎಲ್ಲ ಸಮಾಜದ ಬಂಧುಗಳು ಒಂದಿಷ್ಟು ಹಣವನ್ನು ಕ್ರೋಢೀಕರಣ ಮಾಡಿ ಆ ವಿದ್ಯಾರ್ಥಿನಿಯ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಕೂಡ ಹಣ ಮಾಡಿಕೊಟ್ಟಿರುವಂತ ಸಾಕಷ್ಟು ಉದಾಹರಣೆಗಳು ಕೂಡ ಇರೋದ್ರಿಂದ ಈ ಸಮಾಜ ಈಗಾಗಲೇ ಮಾನ್ಯ ಸಚಿವರು ಕೂಡ ಹೇಳಿ ಹೋಗಿದ್ದಾರೆ, ಈ ಸಮಾಜ ಬಹಳ ಬುದ್ಧಿವಂತ ಸಮಾಜ ಇದೆ, ಮುಂದುವರೆದಂತ ಸಮಾಜ ಇದೆ. ಈ ಸಮಾಜದ ಸದುಪಯೋಗವನ್ನು ನಮ್ಮ ಸಮಾಜದ ವಿದ್ಯಾರ್ಥಿಗಳು ಸದುಪಯೋಗ ಮಾಡಿಕೊಳ್ಳಬೇಕು ಅನ್ನುವಂತ ಮಾತಿನೊಂದಿಗೆ ನೀವೆಲ್ಲರೂ ಕೂಡ ನಾನು ಮತ್ತೊಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಅವು ಏನೇ ಇರ್ತವೆ ಸಮಾಜದಲ್ಲಿ, ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೂ ಕೂಡ ಇವತ್ತು ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನುವಂತ ಮಾತಿನೊಂದಿಗೆ ಇವತ್ತು ಈ ಸಮಾರಂಭಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ. ಇಂಥ ಸಮಾರಂಭಗಳನ್ನ ಮುಂಬರುವಂತ ದಿನಮಾನಗಳಲ್ಲಿ ಸಮಾಜ, ನೌಕರಸ್ಥರು,
ಸಾಧ್ಯ ಇದೆ ಅನ್ನುವಂಥ ಮಾತಿನೊಂದಿಗೆ ಬಹಳ ವಿಶೇಷವಾಗಿ ಇವತ್ತು ವೇದಿಕೆ ಮೇಲೆ ನನಗೆ ಅನಿಸ್ತದೆ, ಇನ್ವಿಟೇಷನ್ ನೋಡ್ತಾ ಇದ್ದೆ, ಇಡೀ ನಮ್ಮ ರಾಯಚೂರು ನಗರದಲ್ಲಿ ಛಲವಾದಿ ಸಮಾಜದ 48ರಿಂದ 50 ಜನ ಖ್ಯಾತ ವೈದ್ಯಾಧಿಕಾರಿಗಳು ಇರುವಂತಹದ್ದು ಈ ಸಮಾಜಕ್ಕೆ ಶೋಭೆ ತರುವಂತಹದ್ದು. ಹಾಗೆ ನ್ಯಾಯವಾದಿಗಳು ಕೂಡ ಸುಮಾರು ಜನ ಇದ್ದಾರೆ. ಎಲ್ಲ ಕೂಡ ಈ ಸಮಾಜದಿಂದ ಒಂದು ಅತ್ಯುನ್ನತ ಹುದ್ದೆಗಳಲ್ಲಿ ಇವತ್ತು ನಮ್ಮ ಸಮಾಜದಿಂದ ಎಷ್ಟೋ ಉನ್ನತ ಅಧಿಕಾರಿಗಳು ಕೂಡ ಇದ್ದಾರೆ. ಯಾಕೆ ಇದು ಸಾಧ್ಯ ಆಗ್ತದೆ ಅಂದ್ರೆ ನಮ್ಮಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಬುದ್ಧಿವಂತರಿದ್ದಾವೆ. ಅದನ್ನು ಸದುಪಯೋಗ ಮಾಡಿಕೊಳ್ಳುವಂತ ಕೆಲಸ ಮಾತ್ರ ನಾವು ಮಾಡಿದಾಗ ಏನೆಲ್ಲ ಕೂಡ ನಾವು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ದಯವಿಟ್ಟು ನಾನು ಎಲ್ಲ ಸಮಾಜದ ಬಂಧುಗಳಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡುವುದು ಏನು ಅಂತ ಹೇಳಿದ್ರೆ, ಏನೇ ಇರಲಿ ಒಗ್ಗಟ್ಟಿನಲ್ಲಿ ಬಲವಿದೆ. ಯಾವುದೇ ಕಾರ್ಯಕ್ರಮಗಳಾಗಲಿ, ಮೇಡಮ್ ಅವರು ಹೇಳ್ತಾ ಇದ್ರು, ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷರು, ಇವತ್ತು ಒಳ ಮೀಸಲಾತಿಯನ್ನ ಕೂಡ ಪಡ್ಕೋಬೇಕಾದ್ರೆ ಮಾನ್ಯ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಕೂಡ ಬಹಳಷ್ಟು ಸಮಯ ಇದೆ ಅನ್ನುವಂಥದ್ದು. ಯಾವುದೇ ಆಗಲಿ ನಾವು ಒಗ್ಗಟ್ಟಾಗಿ ಆ ಕೆಲಸವನ್ನು ಮಾಡಿದಾಗ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತಿನೊಂದಿಗೆ ಇನ್ನೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇರೋದ್ರಿಂದ ನಾನು ಕೂಡ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ವಿದ್ಯಾರ್ಥಿಗಳಿಗೆ ಮುಂದೆ ನಿಮ್ಮ ಭವಿಷ್ಯದ ಬದುಕನ್ನು ಕಟ್ಟಿಕೊಳ್ಳುವಂತ ಕೆಲಸ ನಿಮ್ಮಿಂದ ಆಗಬೇಕು. ಅದಕ್ಕೆ ತಕ್ಕ ಹಾಗೆ ಆ ಪಾಲಕರ ಕೈ ಜೋಡಿಸುವಂತ ಕೆಲಸ ಕೂಡ ಆಗಲಿ ಅನ್ನುವಂತ ಮಾತಿನೊಂದಿಗೆ ನನಗೂ ಕೂಡ 4 ವಿಷಯಗಳನ್ನು ತಮ್ಮೆಲ್ಲರ ಮಧ್ಯದಲ್ಲಿ ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಂತಹ ವೇದಿಕೆಗೂ ಹಾಗೂ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಕರ್ನಾಟಕ ರಾಜ್ಯ ಛಲವಾದಿ ಮಹಿಳಾ ಘಟಕ ವತಿಯಿಂದ ಹಮ್ಮಿಕೊಳ್ಳಲಾದ ಪ್ರತಿಭಾ ಪುರಸ್ಕಾರವನ್ನು ಯಶಸ್ವಿಯಾಗಿ ಗೊಳಿಸಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೀವಿ. ಸುಮಾರು 200 ಹೆಚ್ಚು ವಿದ್ಯಾರ್ಥಿಗಳನ್ನು ನಮ್ಮ ಪ್ರತಿಭಾ ಪುರಸ್ಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಹಿರಿಯರು, ಗಣ್ಯರು, ಹಿರಿಯರು, ವಿದ್ಯಾರ್ಥಿಗಳು ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಎಷ್ಟು ಜನ ಪಾಲ್ಗೊಂಡಿದ್ದಾರೆ? 1500 ಮೇಲೆ 1500 ಜನ ಹೆಚ್ಚು ಸೇರಿದ್ದಾರೆ. ನಮ್ಮ ಕಾರ್ಯಕ್ರಮ ಎಲ್ಲರೂ ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಕರ್ನಾಟಕ ರಾಜ್ಯ ಛಲವಾದಿ ಮಹಿಳಾ ಮಹಾಸಭಾ ವತಿಯಿಂದ ಇಂದು ದಿನಾಂಕ 24/8/2025ರಂದು ಮಹಿಳಾ ಸಮಿತಿಯ ವತಿಯಿಂದ ರಾಯಚೂರು ಜಿಲ್ಲೆಯ ಮಹಿಳಾ ಸಮಿತಿಯ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿರುತ್ತೇವೆ. ಅದನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಉಪಸ್ಥಿತಿ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಹಾಗೂ HC ಮಾದೇವಪ್ಪನವರು ಹಾಗೂ ಮಾನ್ಯ ರಾಯಚೂರು ಜಿಲ್ಲೆಯ ಸಚಿವರಾಗಿರ್ತಕ್ಕಂತಹ ಬೋಸರ ಸರ್ ಅವರು ಹಾಗೂ ಎಲ್ಲ ಒಂದು ಇಲ್ಲಿನ ರಾಯಚೂರು ಜಿಲ್ಲೆಯ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ಸ್ಗಳು ಹಾಗೂ ಎಲ್ಲ ಒಂದು ರಾಯಚೂರು ಜಿಲ್ಲೆಯ ಪದಾಧಿಕಾರಿಗಳು, ಹೆಣ್ಣು ಮಕ್ಕಳ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಛಲವಾದಿ ಬಂಧುಗಳಿಗೆ, ಜಿಲ್ಲೆಯ ತಾಲೂಕಿನ ಹಾಗೂ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ಜೈ ಭೀಮ್, ಜೈ ಛಲವಾದಿ, ಜೈ ಬಲಗೈ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.